ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸೊ ನಾನು ಯಾವಾಗಲೂ ಒಂದ್ ಕಡೆ ಹೇಳ್ತೀನಿ, ಕೊನೆಯಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನವೀಯತೆ ಅಂದ್ರೆ ಮಾನವೀಯತೆಯಿಂದ ಕೂಡಿದಂತ ಊರಂದ್ರೆ ನಮ್ಮ ಮಾನವಿ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ನಮ್ಮಲ್ಲಿ ಯಾವ ಧರ್ಮ ಇಲ್ಲ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಲ್ಲರೂ ಒಂದುಗೂಡಿ ಒಂದು ಸೇರಿ ಒಂದು ವಿಶ್ವಾಸದಿಂದ ಒಂದು ಪ್ರೀತಿಯಿಂದ ಕಾರ್ಯಕ್ರಮಗಳು ನಡೀತಾವ ಅಂದ್ರೆ ಅದು ಕೇವಲ ಮಾನಿ ತಾಲೂಕಿನಲ್ಲಿ ಅಂತ ಹೇಳಬಲ್ಲೆ ನಾನು. ಯಾಕಂತಂದ್ರೆ ಇಲ್ಲಿ ನಮ್ಮ ಹತ್ರ ಒಬ್ಬರಿಗೊಬ್ರು ಪ್ರೀತಿ ವಿಶ್ವಾಸ ಹೊಂದಿದೆ. ಇವತ್ತು ನಾವು ರಂಜಾನ್ ತಿಂಗಳಲ್ಲಿ ಒಂದು ಸ್ವಾರ್ಥ ಕೂಟ ಯಾಕೆ ಇಟ್ಕೊಂಡಿದೀವಪ್ಪ ಅಂತಂದ್ರೆ ಇದರಿಂದ ಏನ್ ಉಪಯೋಗ ಆಗುತ್ತೆ ಅಂತ ಎಲ್ಲರೂ ನಮ್ಮ ಮುಫ್ತಿ ಸಾಹೇಬರು ಹೇಳಿದ್ರು. ನಾನು ಒಂದ್ 2 ನಿಮಿಷದಲ್ಲಿ ಒಂದು ಮಾತು ಹೇಳ್ತೀನಿ. 2016ರಲ್ಲಿ ಯೋಗ ಶಿರಾ ಓಶಿಮಿ ಅಂತ ಒಬ್ಬ ಜಾಪನೀಸ್ ಸೈಂಟಿಸ್ಟ್ಗೆ ನೋಬೆಲ್ ಪ್ರೈಸ್ ಸಿಗುತ್ತೆ. ಆಗ ಎಲ್ಲ ಪ್ರೆಸ್ ಅವರು ಹೋಗಿ ಆ ಯೋಗ ಶಿರಾ ಓಶಿಮಿಗೆ ಕೇಳ್ತಾರೆ, ಪ್ರಪಂಚದ ಅತ್ಯಂತ ದೊಡ್ಡದಾದ ನೋಬೆಲ್ ಪ್ರೈಸ್ ಅನ್ನು ನಿಮಗೆ ಕೊಟ್ಟಿದ್ದಾರೆ, ನೀವು ಯಾವ ಬಗ್ಗೆ ರಿಸರ್ಚ್ ಮಾಡಿದ್ದೀರಾ, ಇಷ್ಟು ಪ್ರಪಂಚದ ಇಷ್ಟು ದೊಡ್ಡ ನಿಮಗೆ ಒಂದು ನೋಬೆಲ್ ಪ್ರೈಸ್ ಕೊಟ್ಟಿದ್ದಾರೆ ಕೇಳಿದಾಗ ಆಗ ಯೋಗ ಶಿರಿ ಓಶಿಮಿ ಜಾಪನೀಸ್ ಸೈಂಟಿಸ್ಟ್ ಹೇಳ್ತಾನೆ, ನಾನು ಕ್ಯಾನ್ಸರ್ ಆಗಲಾರದಂತೆ ಒಂದು ಪ್ರಿಕಾಷನ್ ಹುಡುಕಿದ್ದೇನೆ ಅಂತ ಹೇಳ್ತಾನೆ. ಅವಾಗ ಅವ್ರು ಕೇಳ್ತಾರೆ ಪ್ರೆಸ್ ಅವರು, ಅಂತದ್ ಏನ್ ಕ್ಯಾನ್ಸರ್ ಆಗದ ಏನ್ ಪ್ರಿಕಾಷನ್ ಇದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, 1 ವರ್ಷದಲ್ಲಿ ಯಾವಾಗಾದರೂ ಮನುಷ್ಯ 25ರಿಂದ 30 ದಿವಸಗಳಿಗೆ ಕಂಟಿನ್ಯೂಸ್ ಆಗಿ ಉಪವಾಸವಿದ್ದರೆ ಅವನಿಗೆ ಕ್ಯಾನ್ಸರ್ ಆಗುವುದಿಲ್ಲ ಎಂಬ ಒಂದು ಪ್ರಿಕಾಷನ್ ಅನ್ನು ನಾನು ರಿಸರ್ಚ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಆ ಪ್ರೆಸ್ಸರು ಅದು ಏನು ಸರ್ ಅದು ಹೇಗೆ ಅಂದಾಗ ಅವನು ಹೇಳ್ತಾನೆ, ಒಬ್ಬ ಮನುಷ್ಯ 1 ವರ್ಷದಲ್ಲಿ ಉಪವಾಸವಿದ್ದರೆ ಅವನ ಬಾಡಿಯ ನ್ಯೂಟ್ರಿಯನ್ಸ್ಗಳು ಖಾಲಿ ಆಗುತ್ತವೆ. ಖಾಲಿ ಆದಾಗ ಬಾಡಿಯಲ್ಲಿ ಇರುವಂತ ಹೊಲಸು ಇರುತ್ತಲ್ಲ, ಆ ಬಾಡಿ ನ್ಯೂಟ್ರಿಯನ್ಸ್ ಖಾಲಿ ಆದಾಗ ಹೊಲಸನ್ನು ಆ ಬಾಡಿ ತಿನ್ನುತ್ತೆ. ಆ ತಿನ್ನುವುದಕ್ಕೆ ನಾವು ಆಟೋಫ್ಯಾಗಿ ಅಂತ ಹೇಳ್ತೀವಿ. ಆ ಆಟೋಫ್ಯಾಗಿ ಎಂಬ ಒಂದು ರಿಸರ್ಚ್ ಮಾಡಿ ಇವತ್ತು ನೀವು 30 ದಿವಸ ನೀವು ಉಪವಾಸ ಇದ್ದರೆ ಒಬ್ಬ ಮನುಷ್ಯನಿಗೆ ಕ್ಯಾನ್ಸರ್ ಬರುವುದಿಲ್ಲ ಎಂಬ ಒಂದು ರಿಸರ್ಚ್ ಅನ್ನು ಮಾಡಿದ್ದಕ್ಕೆ ನನಗೆ ಪ್ರಪಂಚದ ಅತ್ಯಂತ ದೊಡ್ಡದಾದ ನೋಬೆಲ್ ಪ್ರೈಸ್ ಅನ್ನು ನನಗೆ ಸಿಕ್ಕಿದೆ ಅಂತ ಹೇಳ್ತಾರೆ. ಇದು ಒಂದು ರೋಜದ ನಾನು ನೋಡಬಲ್ಲೆ. ಒಂದು 30 ದಿವಸ ನಾವು ಇವತ್ತು ರೋಜಾ ಇರ್ತೀವಲ್ಲ, ಉಪವಾಸ ನಾನಲ್ಲ, ನಮ್ಮ ಮುಸ್ಲಿಂ ಧರ್ಮ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಮೆಸೇಜ್ ಇದೆ. ನೀವು ಉಪವಾಸ ಇದ್ರೆ ಅದಕ್ಕೆ ಸೈಂಟಿಫಿಕಲಿ ಅದು ಬಿಹೈಂಡ್ ಅದ್ರ ಹಿಂದ್ಗಡೆ ಏನು ಗೊತ್ತಿದೆ ಅಂತ ಹೇಳಿ ಹೇಳಿಕೊಟ್ಟಿದ್ದಂತ ಯೋಗಶ್ರೀ ವಶೀಮ್ ಅವರು ಒಂದು ನೋಬೆಲ್ ಪ್ರೈಸ್ ತಗೊಂಡು ಹೇಳಿದ್ದಾರೆ. ಅದಕ್ಕೆ ಇವತ್ತು ನಾವು ಇಲ್ಲಿ ಸೇರ್ಕೊಂಡಿದ್ದಕ್ಕೆ ನಾವು 1 ವಾರ ಹಿಂದಕ್ಕೆ ನಾನು ಸುಭಾನ್ ಬೇಗ್ ಸಾಹೇಬ್ರು, ದಿಶಾನ್ ಅಖಿಲ್, ಡಾಕ್ಟರ್ ಮುಜೀಬ್ ಸಾಹೇಬ್ರು, ಮುಕೀಮ್ ಅವರು ನಾವೆಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ. ಅದು ಅಭಿನಂದನಾ ಸಮಾರಂಭ ನಮ್ಮ ಮೊಹಮ್ಮದ್ ಬೇಗ್ ಮಾಡೋಣ ಅಂತ ಹೇಳಿ. ಸೊ ತಂದೆ ತಾಯಿಗೆ ಒಂದು ದೊಡ್ಡ ಗೌರವ ಬರಬೇಕಾದ್ರೆ ಯಾವಾಗ ನಾವು ಹೇಳ್ತೀವಿ, ಪ್ರಾಪರ್ಟಿ ಮಾಡೋ ಎಲ್ಲ ಸ್ಪೀಚಲ್ಲಿ ಹೇಳ್ತೀನಿ, ದೊಡ್ಡ ಪ್ರಾಪರ್ಟಿ ಮಾಡೋದು, ಝೂಮರ್ ಹಾಕೋದು, ಕರಡು ಬಿಲ್ಡಿಂಗ್ ಮಾಡಿದ್ರು ಮಗ ಕೆಟ್ಟೋದಂದ್ರೆ, ಮಗ ಕುಡಿದು ರಾತ್ರಿ ಲೇಟ್ ಆಗಿ ಬಂದಾದ್ರೆ ಆ ಝೂಮರ್ಗಳು ನಿಮಗೆ ಅದು ಏನಂತಾರಲ್ಲ, ಅದು ಜಾನು ಲಗ್ನೆಲಗಿ ಅಂತ. ಸೊ ಮಕ್ಕಳನ್ನು ಆಸ್ತಿಯಾಗಿ ಮಾಡ್ರಿ ಅಂದಾಗ ಆ ಮಕ್ಕಳನ್ನು ಆಸ್ತಿಯಾಗಿ ಮಾಡಿ ಒಂದು ಸ್ವರ್ಗ ಲೋಕದಲ್ಲಿ ಸೇರುವಂತಹ ನಮ್ಮ ಶಕೀಲ್ ಬೇಗ್ ಅವರಿಗೆ ನಾನು ಇವತ್ತು ನೆನೆಸುತ್ತಾ ದೇವರು ಅವನಿಗೆ ಮಗ್ಫಿರತ್ ಫರ್ಮಾಯ್. ಯಾಕಂದ್ರೆ ಮೊಹಮ್ಮದ್ ಬೇಗ್ ನಾವು ನೋಡ್ತೀವಿ ತಾಯಿಗೆ ತಕ್ಕ ಮಗ ಅಂತೀವಿ, ಮಾಕ ಬೇಟ ಬಹಳ ಕಡೆ ಕೇಳಿದ್ವಿ ನಾವು. ನಾನು ಮೊದಲೇ ಸಲ ನೋಡಿದ್ದು ತಂದೆಗೆ ತಕ್ಕ ಮಗ ಅಂತ ಹೇಳಿ ಮೊಹಮ್ಮದ್ ಬೇಗ್ ಅನ್ಬೋದು. ಅವರು ನಾನು ಜಾಸ್ತಿ ಕಾಂಟ್ಯಾಕ್ಟ್ ಇಲ್ಲಾದ್ರು ಯಾವಾಗ ನಮ್ಮ ಮಂದಿ ಹೇಳ್ತಿದ್ರು, ತಂದೆ ಜೊತೆಗೆ ಇಷ್ಟು ಒಳ್ಳೆ ಮಿಲನ ಆಯ್ತಂದ್ರೆ ಒಂದು ಫ್ರೆಂಡ್ಸ್ ಸರ್ಕಲ್ ಇದ್ದಾಗ ಇರ್ತಿದ್ರು ಅಬ್ರು. ಅವ್ರ ತಂದೆ ತೀರ್ಕೊಂಡಾಗ ಇಷ್ಟು ಡಿಪ್ರೆಷನ್ ಹೋಗಿದ್ದ ಹುಡುಗ ನಮ್ಮ ಮೊಹಮ್ಮದ್ ಬೇಗ್ ಅವರು. ನೋಡಿ ಎಷ್ಟು ಛಲ ಅವ್ರಿಗೆ. ಅಂದ್ರೆ ಒಂದು ವಿದ್ಯಾರ್ಥಿಗೆ ಒಂದು IAS ಪಾಸ್ ಆಗುವ ಕೆಪಾಸಿಟಿ ಹತ್ರ ಇದೆ. ನಾನು ಹೇಳಿದೆ, ಇದು ಸಣ್ಣ ನಿಮ್ಗೆ ಲೇಬರ್ ಇನ್ಸ್ಪೆಕ್ಟರ್ ಏನ್ ಜಾಬ್ ಸಿಕ್ಕಿದೆ, ಇಷ್ಟಕ್ಕೆ ಸಾಕಾಗಿ ನಿಂದ್ರಬೇಡ, ನೀನು IAS ಗೆ ಏಬಲ್ ಆಗಿದೆ, ಅದಕ್ಕೆ ಪ್ರಿಪೇರ್ ಮಾಡಿದ್ದೆ 100%. ನಾಳೆ ದಿವಸಗಳಲ್ಲಿ ಮತ್ತೊಂದು ದೊಡ್ಡ ಸಮಾರಂಭ ಮಾಡ್ತೀವಿ, ಯಾವತ್ತು IAS ಆಫೀಸರ್ ಆಗಿ ಮತ್ತೆ ಬರ್ತೀವಿ ಅಂತ ಹೇಳಿ ನಾನು ಸಿಕ್ಕಿದೆ. ಇದು ಗೆಲುವು ಅವರ ತಂದೆ. ಆ ತಂದೆ ಅಲ್ಲಿಂದ ನೋಡ್ತಾ ಇದ್ದಾರೆ. ನೋಡಿ, ನಾನು ಯಾವಾಗಲೂ ಒಂದು ಇಮೋಷನಲ್ ಆಗಿ, ತಂದೆ ತಾಯಿಗೆ ಯಾವ ಮಕ್ಕಳು ಪ್ರೀತಿ ಕೊಡ್ತಾರೋ, ತಂದೆ ತಾಯಿಗೆ ಯಾವ ಮಕ್ಕಳು ಪ್ರೀತಿ ಮಾಡ್ತಾರೋ, ಜೀವ ಕೊಡ್ತಾರೋ, ಆ ತಂದೆ ತಾಯಿಗಳು ನಿಮಗೆ ಅದು ಆಶೀರ್ವಾದ ಕೊಡುತ್ತಾರೆ.
ಆ ಆಶೀರ್ವಾದದಿಂದಲೇ ನಿಮ್ಮ ಹಣೆ ಬರದಲ್ಲಿ ಬಂದು ಲಕ್ ಸೇರುತ್ತೆ. ಅದೇ ಲಕ್ಲಿಂದ ನಿಮ್ಗೆ ಉದ್ಯೋಗಗಳು, ಆರೋಗ್ಯ, ಪ್ರಪಂಚದಲ್ಲಿ ಯಶಸ್ವಿ, ಈ ಅಭಿನಂದನಾ ಕಾರ್ಯಕ್ರಮಗಳು ದೇವರು ಅವ್ರಿಗೆ ಆಯ್ಕೆ ಮಾಡ್ತಾರೆ. ಇದು ನಾವು ಅಭಿನಂದನಾ ಸಭೆ ನಾವೆಲ್ಲ ಸೇರಿ ಮಾಡಿದಲ್ಲ, ದೇವರು ನಮಗೆ ಆಯ್ಕೆ ಮಾಡಿದ್ದಾನೆ ಈ ಅಭಿನಂದನಾ ಸಮಾರ ಮಾಡ್ಲಿಕ್ಕೆ. ಅದೇ ಹೇಳಿದೆ ಮೊಹಮ್ಮದ್ ಬೇಕಿ, ನಾನು ಒಳ್ಳೆ ನಾನು ಫೆಲಿಸ್ಟೇಷನ್ ಮಾಡ್ಕೊಳಲ್ಲ ಸರ್, ನನಗೆ ಬೇಕಿಲ್ಲ ಅಂತಂದ್ರೆ ನಾನು ಅಂದೆ ನಾವು ಮಾಡಿದಲ್ಲ, ಇದು ದೇವರು ನಮಗೆ ಆಯ್ಕೆ ಮಾಡ್ಯಾನ, ನಿನಗೆ ಅಭಿನಂದನೆ ಮಾಡಿ. ನಾವು ಮಾಡೋದಲ್ಲ ಇದು. ಈಗ ಎಷ್ಟೋ ಅಭಿನಂದನಾ ಸಭೆ ನಿಮ್ಮ ಜೀವನದಲ್ಲಿ ಬರಬಹುದು. ಸೊ ನಾವು ಮೊನ್ನೆ ರೀಸೆಂಟ್ಲಿ ಸಾಜಿದ್ ಸರ್ ಮನೆಗೆ ಹೋದಾಗ ಬಹಳ ಒಂದು 3-4 ಮಾತುಗಳು ಒಳ್ಳೆ ಚಂದ ಮಾತು ಹೇಳಿದ್ರು ಮೊಹಮ್ಮದ್ ಬೇಗಿಗೆ. ನೀನು ಹೋಗುವ ಹುದ್ದೆ ಕಾರ್ಮಿಕರು, ಅಲ್ಲಿ ಬಡವರು, ಅಲ್ಲಿ ನೀನು ಸೇವೆ ಸಲ್ಲಿಸಿದ್ರೆ ಆ ದೇವರು ಮೆಚ್ಕೊಂಡು ನಿನಗೆ ಮತ್ತೆ ಇನ್ನೊಂದು ದೊಡ್ಡ ಹುದ್ದೆ ಕೊಡಬಹುದು ಅಂತ ಹೇಳಿದ್ರು. ಸೊ ಇಂಥ ಹಿರಿಯರು ಒಂದೊಂದು ಮಾತು ಕೇಳಿ ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ಮಾನ್ವಿಲಿಂದ ನಮ್ಮ ಹೆಮ್ಮೆಯ ಪುತ್ರ ಶಕೀಲ್ ಬೇಗ್ ಅವರ ಪುತ್ರ, ಅವರ ತಂದೆ ತಾಯಿ ಆಶೀರ್ವಾದದಿಂದ, ಇಲ್ಲಿ ಎಲ್ಲ ಹಿತದೃಶ್ಯ ಬಳಿಗಳಿಂದ, ಗೆಳೆಯರ ಬಳಗದಿಂದ ನಾವೆಲ್ಲರೂ ಸೇರಿ ಪ್ರೀತಿಗೆ ವಿಶ್ವಾಸವನ್ನ ಗಳಿಸಿರುವಂತಹ ನನ್ನ ಮಿತ್ರ ಬಳಗಕ್ಕೂ, ನನ್ನ ಗುರು ವೃಂದಕ್ಕೂ, ಅದೇ ರೀತಿಯಾಗಿ ನನ್ನ ಕುಟುಂಬಕ್ಕೂ ಮತ್ತು ಮಾನ್ವಿ ನಗರದ ಎಲ್ಲ ಹಿರಿಯರಿಗೂ ಗಣ್ಯರಿಗೂ ತುಂಬ ಧನ್ಯವಾದಗಳನ್ನು ಹೇಳುತ್ತಾ, ಬಹಳಷ್ಟು ಇಂಟರ್ವ್ಯೂಗಳನ್ನು ಮಾಡಿದ್ದೀನಿ, ಪಾಡ್ಕಾಸ್ಟ್ಗಳನ್ನು ಮಾಡಿದ್ದೀನಿ. ಆದ್ರೆ ಇವತ್ತು ಈ ಒಂದು ಸ್ಟೇಜ್ಗಳಲ್ಲಿ ಮಾತಾಡೋಕೆ ನನಗೆ ನರ್ವಸ್ನೆಸ್ ಆಗ್ತಾ ಇದೆ. ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಆದ್ರೂ ಎಲ್ಲ ಹೇಳಿದಾಗೆ ನಮ್ಮ ತಂದೆಯವರಾಗಿರುವಂತಹ ಶಕೀಲ್ ಬೇಗ್ ಅವರು ಜನರ ಸೇವೆಯನ್ನ, ಬಡವರ ಸೇವೆಯನ್ನ ಮಾಡಿದ್ದಾರೆ. ಅದನ್ನ ನೋಡಿ ದೊಡ್ಡವನಾಗಿದ್ದ ನಾನು ಅವರ ಮುಂದೆ ಹಾದಿಯಲ್ಲೇ ಹೋಗಿ ನನಗೆ ಸಿಕ್ಕಿರುವಂತಹ ಹುದ್ದೆಯಲ್ಲಿ ಕಾರ್ಮಿಕರೇನಿದ್ದಾರೆ, ಬಹಳಷ್ಟು ಸರ್ಕಾರದಿಂದ ಬಹಳಷ್ಟು ಸ್ಕೀಮ್ಸ್ಗಳಿದ್ದಾವೆ. ಆ ಸ್ಕೀಮ್ಸ್ಗಳು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪುವಂತೆ ಅವರಿಗೆಲ್ಲರಿಗೂ ಕೂಡ ನನ್ನ ಕೈಯಿಂದ ಆಗುವಂತಹ ಎಲ್ಲಾ ಸೇವೆಗಳನ್ನ ಮಾಡುವಂತಹ ಒಂದು ನಿರ್ಧಾರವನ್ನು ನಾನು ಮಾಡಿದ್ದೇನೆ. ನಮ್ಮ ತಂದೆಯವರು ರಾಜಕೀಯದಿಂದ ಜನರ ಸೇವೆಯನ್ನು ಮಾಡಿದ್ರು, ನಾನು ಸರ್ಕಾರದ ಸೇವೆಯಿಂದ ಜನರ ಸೇವೆಯನ್ನು ಮಾಡ್ಬೇಕಂತೇಳಿ ನಿಶ್ಚಯಿಸಿದ್ದೇನೆ. ಇಂತಹ ಒಂದು ಕಾರ್ಯಕ್ರಮವನ್ನ ನನಗಾಗಿ ನನಗೆ ಗೊತ್ತಿರಲಿಲ್ಲ, ನಾನು ಅನ್ಕೊಂಡಿರ್ಲಿಲ್ಲ ನನ್ಗೋಸ್ಕರ ಇಷ್ಟು ಮಂದಿ ಬರ್ತಾರಂತೇಳಿ. ನಾನು ಅನ್ಕೊಂಡಿದ್ದೆ ಈ ಒಂದು ಸಣ್ಣ ಸರ್ಕಾರಿ ನೌಕರಿಯನ್ನ ಮಾಡಿ ಈಗ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನು ತಗೊಂಡ್ಕೊಂಡು ಮನೆಯಲ್ಲಿ ಆರಾಮಾಗಿರೋಣ ಅಂತ ತಿಳ್ಕೊಂಡಿದ್ದೆ. ಮುಂದೆ ಓದುವಂತ ಒಂದು ಹಂಬಲ ಇತ್ತು, ತಂದೆ ಇರುವಾಗ ಹಂಬಲ ಇತ್ತು. ಈಗ ಮುಂದೆ ಓದುವಂತದ್ದು ಬೇಡ ಅಂತೇಳಿ ಸ್ಟಾಪ್ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದ್ದೆ. ಆದ್ರೆ ಇವತ್ತಿನ ಈ ಒಂದು ಪ್ರೀತಿ, ಈ ಒಂದು ಸನ್ಮಾನಗಳು ನೋಡಿದ್ರೆ ಮುಂದಕ್ಕೆ ಇನ್ನಷ್ಟು ಓದಿ ಇನ್ನಷ್ಟು ಉನ್ನತ ಸ್ಥಾನವನ್ನು ತೆಗೆದುಕೊಂಡು ಈ ಕಾರ್ಮಿಕ ಬಳಗಕ್ಕೆ ಅಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ಕೂಡ ಸೇವೆ ಮಾಡುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದೇನೆ. ಆ ಒಂದು ನಿರ್ಧಾರಕ್ಕೆ ತಮ್ಮೆಲ್ಲರ ಪ್ರೀತಿ, ಬೆಂಬಲ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಈ ಒಂದು ನೌಕರಿ ಏನಿದೆ ಬಹಳಷ್ಟು ದಿನ ಮಾಡುವಂತದ್ದು ಅಲ್ಲ, ನಾನು ಬಹಳಷ್ಟು ದಿನ ಮಾಡಬಾರ್ದು ಅಂತ ಹೇಳಿ ಅನ್ಕೊಂಡಿದ್ದೇನೆ. ಯಾಕಪ್ಪ ಅಂತಂದ್ರೆ ನನ್ನ ಒಂದು ಹಂಬಲಗಳು, ನನ್ನ ಒಂದು ಗುರಿಗಳು ಬೇರೆನೇ ಇದಾವೆ. ಆದ್ರೂ ನನ್ನ ತಂದೆಯ ಕನಸಿನಂತೆ ನಮ್ಮ ತಂದೆಯವರು ಒಂದು ಕನಸನ್ನು ಕಂಡಿದ್ರು, ನಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ಬ ಸರ್ಕಾರಿ ನೌಕರ ಇರ್ಬೇಕಂತೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸರ್ಕಾರಿ ನೌಕರಿಗಳನ್ನ ಮಾಡುತ್ತೇನೆ. ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಯಾವುದೇ ಆಸೆ ಹಂಬಲಗಳಿಲ್ಲದೆ ಎಲ್ಲರಿಗೂ ಕೂಡ ಒಂದು ಸೇವೆಗಳನ್ನು ತಲುಪಿಸುತ್ತಾ ಒಂದು ಕೆಲಸವನ್ನ ಮಾಡುತ್ತೇನೆ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮವನ್ನ ನನಗಾಗಿ ಹಮ್ಮಿಕೊಂಡಂತಹ ನನ್ನವರೇ ಅಂತ ಬಿಂಬಿಸಿಕೊಳ್ಳುವಂತ ಎಲ್ಲರೂ ಕೂಡ, ಅದು ಯಾರೇ ಇರಲಿ, ಈಗ ಇಮೋಷನಲ್ ಆಗ್ಬೇಕಂತ ಇದೆ, ಆದ್ರೆ ಆಗೋಕ್ಕಿಲ್ಲ. ನಾನು ಮುಂದಿನ ಒಂದು ಜನ್ಮ ಅಂತ ಇದ್ರೆ ನಂಗೆ ಯಾರಾದ್ರೂ ಒಬ್ರು ಅಣ್ಣ ಬೇಕಿದ್ರೆ ಅದು ಜೀಶಾನ್ ಅಂತವನೇ ಬೇಕಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಜೀಶಾನ್ ಅಂತವನು ಗೆಳೆಯನಾಗಿ, ಒಬ್ಬ ಅಣ್ಣನಾಗಿ ಯಾವ ರೀತಿಯಾಗಿ ನಿಲ್ಬೇಕು, ಯಾವ ರೀತಿಯಾಗಿ ನೀನು ಮಾತಾಡ್ಬೇಕು, ಯಾವ ರೀತಿಯಾಗಿ ನಿನ್ನಾಗಿ ನೀನು ಒಂದು ಸಮಾಜದಲ್ಲಿ ನೀನು ನಿವೇದನೆ ಬೇರು ಮಾಡಬೇಕಂತ ಹೇಳಿ ಹೇಳ್ಕೊಟ್ಟವನು ಜೀಶಾನ್. ಆಕ್ಚುಲಿ ನಾನೀಗ ಸೋಷಿಯಲಿ ವರ್ಕ್ ಮಾಡ್ತಾ ಇರೋದು, ನಾನು ಯೂಟ್ಯೂಬ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು, ನಾನು ಯೂಸ್ ಮಾಡುವಂತ ಟಾಪಿಕ್ ಇರ್ಬೋದು, ನಾನು ಮಾತಾಡುವಂತ ಟಾಪಿಕ್ ಇರ್ಬೋದು, ಪ್ರತಿಯೊಂದಲ್ಲೂ ಕೂಡ ಹೆಜ್ಜೆಗೂ ನಾನು ನನ್ನನ್ನು ಈ ಒಂದು ಸಮಾಜಕ್ಕೆ ಪರಿಚಯಿಸುವುದು ಕೂಡ ಜೀಶಾನ್ ಅವನೇ. ಯಾಕಂದ್ರೆ ನಾನು 2021 ಮುಂಚೆ ನಂದೇನು ನನ್ನ ಸ್ಟಡಿ ಅಂತ ಅಷ್ಟೇ ಇದ್ದೆ. ನಾನು ಯಾರಿಗೂ ಮೊಹಮ್ಮದ್ ಬೇಕಂದ್ರೆ ಯಾರಿಗೂ ಅಂತ ಗೊತ್ತಿದ್ದಿಲ್ಲ, ಯಾರ ಮಗ ಅಂತಲೂ ಗೊತ್ತಿದ್ದಿಲ್ಲ. ಆದ್ರೆ 2022-23 ನಂತರ ಜೀಶಾನ್ ಒಬ್ಬ ಗೆಳೆಯ ಸಿಕ್ಕ. ಜೀಶಾನ್ ಇಂದಲೇ ನಾನು
ಈ ಒಂದು ಮಾನವೀಯಲ್ಲಿ ಇಷ್ಟೊಂದು ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ಬೋದಾಗ್ಲಿ, ಇಷ್ಟೊಂದು ಪ್ರೀತಿಯನ್ನ ಗಳಿಸಲಿಕ್ಕೆ ಸಾಧ್ಯ ಆಯ್ತು. ಅದಾದ ನಂತರ ಒಬ್ಬೊಬ್ರು ನನ್ನ ಜೀವನದಲ್ಲಿ ಹಂಗೆ ಬರ್ತಾ ಹೋದ್ರು. ಮಯೂರ್ ಸರ್ ಬರ್ತಾ ಹೋದ್ರು. ಮಯೂರ್ ಸರ್ ಅವರು ಯಾವ ಸ್ಟೇಜ್ ಮೇಲೆ ಹೆಂಗ್ ಮಾತಾಡಬೇಕು ನನ್ನ ಸ್ಟೇಜ್ ಅನ್ನ ಕಲ್ಪಿಸಿಕೊಟ್ರು. ಅದು ಯುವ ಸಬಲೀಕರಣ ಒಂದು ಸಂಸ್ಥೆಯಿಂದ ಆಗಿರ್ಬೋದು, ಯಾವುದೇ ಒಂದು ಸ್ಟೇಜ್ ಆಗಿರ್ಬೋದು, ಮಯೂರ್ ಸರ್ ಅವರು ಸ್ಟೇಜ್ ಅನ್ನ ಕಲ್ಪಿಸಿಕೊಟ್ರು. ಆ ಸ್ಟೇಜ್ ಇಂದ ಮಾತಾಡೋದಾಗ್ಲಿ, ಜಿಲ್ಲಾ ಮಟ್ಟದಾಗ್ಲಿ, ರಾಜ್ಯ ಮಟ್ಟದಾಗ್ಲಿ ಎಲ್ಲರೂ ಕೂಡ ಮಾತಾಡೋದ್ರಲ್ಲಿ ಕಲ್ಸಿಕೊಟ್ರು. ಅದಾದ ನಂತರ ನನ್ನ ಪರಿಚಯ ಆಗಿರೋದು ಮೀನಾಸ್ ಸರ್ ಇಂದ. ಮೀನಾಸ್ ಸರ್ ಅವರು ನಂಗೆ ಅಷ್ಟೊಂದು ಗೊತ್ತಿದ್ದಿಲ್ಲ, ಅವ್ರ ಕಾರ್ಯಕ್ರಮಕ್ಕೋಸ್ಕರ ಮೀಟ್ ಆಗಿದ್ದೆ ಮೀನಾಸ್ ಸರ್ ಅವರಿಗೆ. ತದನಂತರ ಅದೇ ರೀತಿಯಾಗಿ ಭೇಟಿ ಆಗ್ತಾ ಅಷ್ಟು ಕ್ಲೋಸ್ ಆದ್ರು ಮೀನಾಸ್ ಸರ್. ಅಂದ್ರೆ ಈಗ ನಾನು ಏನಾದ್ರು ಕೇಳಿ ಮೀನಾಸ್ ಸರ್ ನನ್ನ ಆಫೀಸಲ್ಲಿ ಒಂದು ಪಾಡ್ಕಾಸ್ಟ್ ಮಾಡ್ತೀನಿ, ಯಾಕೆ ಹೇಳ್ತೀವಿ ನಿಮ್ದೇ ಆಫೀಸ್ ಬಂದು ತಗೊಂಡು ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿ ಮೀನಾಸ್ ಅವರು ಸದಾ ಕೂಡ ಹುರಿದುಂಬಿಸ್ತಾರೆ. ಅದೇ ರೀತಿಯಾಗಿ ಮುಖೀನ್ ಸರ್ ಸಿಗ್ರು. ಮುಖೀನ್ ಸರ್ ಹೇಗಪ್ಪ ಅಂತಂದ್ರೆ ನಾನು ಅನ್ಕೊಂಡಿದ್ದೆ ಬಹಳ ಸೀರಿಯಸ್ ವ್ಯಕ್ತಿ, ಬಹಳ ಸೀರಿಯಸ್ ಆಗಿರ್ತಾರೆ ಅಂತ ಹೇಳಿ. ಆದ್ರೆ ಮಾತಾಡುವಂತಹ ಪ್ರತಿಯೊಂದು ಕ್ಷಣದಲ್ಲಿ ಅವ್ರಿಗೆ ಸೀರಿಯಸ್ ಆಗಿ ಅನ್ಸೋದಿಲ್ಲ, ಯಾವ ಬೇರೆಯವ್ರಂತ ಅನ್ಸೋದಿಲ್ಲ, ನನ್ನ ಒಂದು ಕುಚಿಕು ದೋಸ್ತರೇ ಅಂತ ಅನಿಸ್ತಾರೆ. ನೀವು ಮುಖೀನ್ ಸರ್ಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಮುಜೀಬ್ ಸರ್ ಸಿಗ್ರು. ಮುಜೀಬ್ ಸರ್ ಅವರು ಕೂಡ ಈಗ ರೀಸೆಂಟ್ ಆಗಿ ಅಂದ್ರೆ ಒಂದು ವರ್ಷ 1.5 ವರ್ಷದ ಹಿಂದೆ ಮುಜೀಬ್ ಸರ್ ಸಿಗ್ರು. ಮುಜೀಬ್ ಸರ್ ಅವರು ಕೂಡ ನಾನು ಅನ್ಕೊಂಡಿದ್ದೆ ಇವರು ಕೂಡ ಬಹಳ ಸೀರಿಯಸ್ ವ್ಯಕ್ತಿಯಪ್ಪ, ಇವ್ರ ಕೂಡ ಹೇಗ್ ಮಾತಾಡ್ಬೇಕು, ಹೇಗಿರ್ಬೇಕು ಅಂತ ಹೇಳಿ. ಅದು ಬರ್ತಾ ಮುಜೀಬ್ ಸರ್ ಕೂಡ ಫ್ರೆಂಡ್ಲಿ ವೈಫ್ ಮ್ಯಾಚ್ ಆಯ್ತು. ಸೊ ಇದೇ ರೀತಿಯಾಗಿ ಬಹಳಷ್ಟು ವ್ಯಕ್ತಿಗಳಿದ್ದಾರೆ, ಬಹಳಷ್ಟು ಗೆಳೆಯರಿದ್ದಾರೆ. ಎಲ್ರಿಗೂ ಕೂಡ ಇವತ್ತು ಯಾರು ಬರಕ್ ಆಗಿಲ್ಲ, ಅವರೆಲ್ಲರೂ ಕೂಡ ಅದೇ ರೀತಿಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಬಹಳ ಈ ಮೂರ್ ದಿನ ಇರೋದು ಬಹಳ ಕಷ್ಟದ ಕಾಲ ಇದು. ಹೇಗೆ ಆ ಒಂದು ಡಿಪ್ರೆಷನ್ ಇಂದ ಹೊರಗೆ ಬರ್ಬೇಕು, ಹೇಗೆ ಆ ಒಂದು ಥಾಟ್ ಪ್ರೊಸೆಸ್ ಇಂದ ಹೊರಗೆ ಬರ್ಬೇಕು ಗೊತ್ತಾಗ್ತಿದ್ದಿಲ್ಲ. ಬೆಳಿಗ್ಗೆ ಎದ್ರೆ ಅಪ್ಪನ ಥಾಟ್, ರಾತ್ರಿ ಬರ್ಕೊಂಡ್ರೆ ಅಪ್ಪನ ಥಾಟ್ ಎಲ್ಲವೂ ಕೂಡ ಮೈಂಡಲ್ಲೇ ಇದ್ವು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಮಯೂರ್ ಸರ್ ಅವ್ರಿಗೆ ಫೋನ್ ಮಾಡಿ, ಮಯೂರ್ ಸರ್ ಅವ್ರಿಗೆ ಆಗ್ತಿಲ್ಲ ಅಂತ ಹೇಳಿದ್ರು, ಬನ್ನಿ ವಾಕಿಂಗ್ ಹೋಗೋಣ. ಮುಜೀಬ್ ಸರ್ ಅವ್ರಿಗೆ ಆಗ್ತಿಲ್ಲ, ಬನ್ನಿ ವಾಕಿಂಗ್ ಹೋಗೋಣ, ಮಾತಾಡೋಣ. ಸೊ ಇದೇ ರೀತಿಯಾಗಿ ಈ ಒಂದು ಡಿಪ್ರೆಷನ್ ಇಂದ ಹೊರಬರುವಂತಹ ಕಾರಣ ಕೂಡ ನಮ್ಮ ಗೆಳೆಯರಿದ್ದಾರೆ, ನಮ್ಮ ಗುರುಗಳಿದ್ದಾರೆ. ಸೊ ಅವರಿಗಾಗಿ, ಮಾನವೀಯ ಜನತೆಗಾಗಿ, ನನ್ನ ಗೆಳೆಯರ ಬಳಗಕ್ಕಾಗಿ, ಕುಟುಂಬಕ್ಕಾಗಿ, ಎಲ್ಲರಿಗಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನ ಹೆಚ್ಚಿನ ಓದನ್ನು ಓದಿ ಇನ್ನ ಹೆಚ್ಚಿನ ಹುದ್ದೆಯನ್ನು ಪಡೆಯುವಂತಹ ಹಂಬಲವನ್ನ ನೀವೆಲ್ಲರೂ ಕೂಡ ಪುನರ್ ಜೀವಿಸಿದ್ದೀರಿ ಅನ್ನುವಂತ ಒಳಗೆ ಅಂತ ಹೇಳುತ್ತಾ, ಅದೇ ರೀತಿಯಾಗಿ ಇನ್ನ ಇಬ್ಬರು ಗೆಳೆಯರಿದ್ದಾರೆ, ಅವ್ರ ಬಗ್ಗೆ ಹೇಳಬೇಕಿದೆ. ಇಲ್ಲೇ ನಿಂತಿರುವಂತಹ ಜೀಶಾನ್ ಇದ್ದಾನೆ. ಜೀಶಾನ್ ನನ್ನ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಪ್ರತಿಯೊಂದರಲ್ಲೂ ಕೂಡ ಫೋಟೋ ವಿಡಿಯೋ ತೆಗೆಯುವಂತ ಕೆಲಸವನ್ನು ಮಾಡ್ತಾನೆ ಜೀಶಾನ್. ಅದೇ ರೀತಿಯಾಗಿ ಸಮೀರ್ ಇದ್ದಾನೆ. ಸಮೀರ್ ನನ್ನ ಚಿಕ್ಕ ತಮ್ಮನಾಗಿದ್ದಾನೆ. ನಾನು ಏನ್ ಹೇಳಿದ್ರು ಕೂಡ ಆಯ್ತು ಭಯ ಅಂತಾನೆ ಎಲ್ಲವನ್ನೂ ಮಾಡ್ತಾನೆ. ಅದೇ ರೀತಿಯಾಗಿ ಕುಟುಂಬದಲ್ಲಿ ಕೂಡ ತಂದೆ ಹೋದ್ಮೇಲೆ ನಾನು ಹೇಗಿರ್ಬೇಕು, ಒಬ್ಬನೇ ತಾಯಿ ಒಬ್ಬರೇ ಹೇಗಿರ್ಬೇಕು, ನನಗೆ ಅಣ್ಣ ತಮ್ಮ ಇದು ಚೆನ್ನಾಗಿತ್ತು ಅಂತ ಹೇಳಿ ಹೋಪ್ ಮಾಡ್ತಾ ಇದ್ದೆ. ಅದೇ ಒಂದು ಅಂತಹ ಸಂದರ್ಭದಲ್ಲಿ ನಮ್ಮ ತಂಗಿಯ ಗಂಡ ಆಗಿರುವಂತಹ ಖಾಜಾ ಜೀರು ಅಂತ ಹೇಳ್ತೀವಿ, ಖಾಜಾ ಅವರು ಬಂದ್ರು. ಮನೆಯಲ್ಲಿ ಅಪ್ಪನ ಚಪ್ಪಲ್ ನೋಡಿ ಎಷ್ಟು ಖುಷಿ, ಎಷ್ಟು ಧೈರ್ಯ ಬರ್ತಿತ್ತಂದ್ರೆ ಅದೇ ಧೈರ್ಯ ಈಗ ನಮ್ಮ ಜೀಜುನ ಚಪ್ಪಲ್ ನೋಡಿ, ಜೀಜಿನ ಒಂದು ಗಾಡಿ ನೋಡಿ ಮನೆಯಲ್ಲಿ ಅಷ್ಟು ಧೈರ್ಯ ಬರ್ತಾ ಇದೆ. ಮನೆಯಲ್ಲಿ ಹೋಗ್ತಾ ಇದೀನಿ ಅಂತಂದ್ರೆ ನಮ್ ಜೀಜು ಉದಾರ ಅಂತ ಹೇಳಿ ನಮ್ಗೆ ಧೈರ್ಯ ಇದೆ. ಯಾವುದೋ ಒಂದು ಕೆಲಸ ಮಾಡ್ಬೇಕಂದ್ರೆ ಜೀಜು ಉದಾರ ಅಂತ ಹೇಳಿ ಒಂದು ಧೈರ್ಯ ಇದೆ. ಸೊ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ ನಮ್ಮ ಚಿಕ್ಕಪ್ಪರಾದಂತಹ ಸುಭಾನ್ ಬೇಗ್ ಅವರಿಗೂ ಕೂಡ, ಆರಿಫ್ ಬೇಗ್ ಅವರಿಗೂ ಕೂಡ, ಆದಿಲ್ ಬೇಗ್, ಖಾಜಾ ಬೇಗ್, ಇರ್ಫಾನ್ ಬೇಗ್ ಇವರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮ ಅವಶ್ಯಕತೆ ಇದ್ದಿಲ್ಲ, ಆದರೂ ಕೂಡ ತಾವೆಲ್ಲರೂ ತಮ್ಮ ಪ್ರೀತಿಯಿಂದ ನನ್ನ ಮೇಲೆ ಇರುವಂತಹ ವಿಶ್ವಾಸದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ತಮಗೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸುತ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.